ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಈ ನಿಮ್ಮ ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಕಂಟೆಸ್ಟೆಂಟ್ಗಳು ಗಿಚ್ಚಿ ಗಿಲಿ ಪಿಚ್ ಮೇಲೆ ಮೊದಲನೇ ಬಾಲ್ ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಏನ್ರಪ್ಪ ಹೇಳಿನಾ? ಇವರೆಲ್ಲ ಏನೇನ್ ಕಮಾಲ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನು ತುಂಬಾ ರೆಡಿ ಆಗಿದ್ದೀನಿ. ನೀವು ಅಷ್ಟೇ ಉತ್ಸಾಹದಿಂದ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3 ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಹಾಗೂ ಕರ್ನಾಟಕ ಬ್ಯಾಂಕ್. ಸೊ ಈಗ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಂದನವನದ ಚಲುವೆ ಗಿಚ್ಚಿ ಗಿಲಿಗಿಲಿಯ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್, ಕಿಂಗ್ ಆಫ್ ಕಾಮಿಡಿ ಸಾಧು ಮಹಾರಾಜ್ ಹಾಗೂ ನ್ಯಾಚುರಲ್ ಕಾಮಿಡಿಯ ಟ್ರೆಂಡ್ ಸೆಟರ್ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಆನ್ ಸ್ಟೇಜ್. ಮೇಡಮ್, ಹೋದ್ವಾರ ನಮ್ಮ ಶೋ ಲಾಂಚ್ ಆಯ್ತು. ಸ್ಮೈಲಿಂಗ್ ಸ್ಟಾರ್ ವಾಪಸ್ ಟೆಲಿವಿಷನ್ 4 ತಿಂಗಳು ಆದ್ಮೇಲೆ ಬಂದಿರೋದಕ್ಕೆ ಮ್ಯಾಸಿವ್ ರೆಸ್ಪಾನ್ಸ್ ಇದೆ. ಎಲ್ಲ ಕಡೆ ಇಂಡಿಯಾ ಟು ಮಂಡ್ಯ ಎಲ್ಲ ಕಡೆ ಸಿಕ್ಕ ಒಳ್ಳೆ ಕ್ರೇಜ್ ಇದೆ. ನಿಮ್ಗೆ ಹೆಂಗಿತ್ತು ರೆಸ್ಪಾನ್ಸ್? ಅವ್ರಿಗೆ ಬಿಲ್ಡಪ್ ಕೊಟ್ಕೊಳ್ಳೋದು ಈ ಶೋ ನಲ್ಲಿ ಚೆನ್ನಾಗಿಲ್ಲ ಅಂತ ನಿಮ್ಗೆ ಸ್ಮೈಲಿಂಗ್ ಸ್ಟಾರ್ ಇಲ್ಲಿ ಯಾರು ಬೆಳೆಸಲ್ಲ ಮೇಡಮ್, ನಮಗ್ ನಾವೇ ಬೆಳೆಸ್ಕೋಬೇಕು. ಚೆನ್ನಾಗಿ ಕೇಳ್ತಾ ಇಲ್ಲ ಅಲ್ಲ ಅದು? ಕತ್ರಿ ಆಕಾಶ್ ಬೆಳೆಸ್ಕೋಬೇಡ ಹಂಗಂತೀರಾ? ಹಾಕಲ್ಲ ಅನ್ನೋ ನಂಬಿಕೆ ಇದೆ. ಆದ್ರೂ ಹೇಳಿ, ನಿಮ್ಗೆ ಹೆಂಗಿತ್ತು ರೆಸ್ಪಾನ್ಸ್ ಶೋ ಬಗ್ಗೆ? ಸೂಪರ್ ಡೂಪರ್. ನಮ್ ಶೋ ತುಂಬಾ ವಿಶೇಷ ಅಂತ ಅನ್ಸ್ಕೊಳ್ಳೋದು, ಆಮೇಲೆ ಹೊಸತನ ಅಂತ ಅನ್ಸ್ಕೊಳ್ಳೋದು ಇಲ್ಲಿರುವಂತ ಹಿರಿಯ ಕಲಾವಿದ್ರು ಮತ್ತೆ ಅವ್ರ ಜೊತೆ ಸೇರ್ಕೊಳ್ಳುವಂತ ಕಲಾವಿದ್ರ ಅಲ್ದೇ ಇರುವಂತಹ ವ್ಯಕ್ತಿಗಳು, ಅವರಿಬ್ಬರ ಕಾಂಬಿನೇಷನ್ ಹೇಗಿದೆ ಅಂತ ನೋಡೋದಕ್ಕೆ ಜನ ತುಂಬಾ ಕಾತುರದಿಂದ ಕಾಯ್ತಾ ಇರ್ತಾರೆ. ನಾವು ಕೂಡ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ. ಶ್ರುತಿ ಮೇಡಮ್ ಇಷ್ಟೆಲ್ಲ ಮಾತಾಡಿರಲ್ಲ ಸರ್, ಅದ್ರಲ್ಲಿ ಆಕ್ಚುಲಿ ಒಂದು ಒಳ್ಳೆ ಪಾಯಿಂಟ್ ಇತ್ತು ಸರ್. ಹಿರಿಯ ಕಲಾವಿದ್ರು ಅಂತ ಮೇಡಮ್ ಮತ್ತೆ ಡಿಕ್ಲೇರ್ ಮಾಡಿದ್ರು. ತಪ್ಪು. ನೀವೇನ್ ಹೇಳ್ತೀರಾ? ಹಳೇ ಕಲಾವಿದ್ರು ಸರ್. ಏನ್ ಗೊತ್ತಾ ಸರ್, ಮಿಕ್ಕದವರು ಯಾರು ನಮ್ ಗೊಬ್ಬರ ಕಾರ್ತಿ ಇವ್ರನ್ನೆಲ್ಲ ಹಳೇ ಕಲಾವಿದರು ಅಂತ ಅನ್ಬೋದು. ಆದ್ರೆ ಒಬ್ಬರನ್ನ ಮಾತ್ರ ಹಳಸೋಗಿರೋ ಕಲಾವಿದರು ಇದಾರೆ ಸರ್ ಇಲ್ಲಿ. ಅದು ಬಂದ ದಿವಸದಿಂದನೇ ಸ್ಮೆಲ್ ಹೊಡಿತಾ ಇದೆ. ಅಳಿಸೋಗಿರೋದನ್ನ ಯಾವ ರೇಂಜ್ ಸ್ಮೆಲ್ ಹೊಡಿತಾ ಇದೆಯಲ್ಲ ಸರ್, ಅದು ಸ್ಮೈಲು ಅಂತ ಹೇಳ್ಕೊತಾ ಇದೆ ಅಷ್ಟೇ. ದಯವಿಟ್ಟು ನೀವು ಹೋದ್ಸಲಿ ಅದೆಲ್ಲ ಮೇಲಿಂದ ತೆಗಿರಿ ಮೈಕು. ಈ ಸಲ ಅದು ಎಲ್ಲಿಂದ ತೆಗಿತೀರಿ? ಪ್ಯಾಂಟಿಂದ ತೆಗಿ. ಎಲ್ಲೋ ಒಂದ್ ಏನೋ ಇಟ್ಟಿರ್ತೀರಲ್ಲ ನೀವು. ಆಕ್ಚುಲಿಗೆ ಮೈಕ್ ಎಂಟ್ರಿನ ಸ್ಪೆಷಲ್ ಆಗಿ ಕೊಡೋಣ ಅನ್ಬಿಟ್ಟು ನಂದು 3-4 ಪಂಚೆ ಹೊರಟೋಯ್ತು. ಪ್ಯಾಂಟ್ ಯಾವ್ದೋಗಿತ್ತು, ಅದಕ್ಕೆ ಬಿಟ್ಬಿಟ್ರು. ಇಲ್ಲಿ ಮಿಸ್ಟರ್ ಸ್ಮೈಲಿಂಗ್ ಸ್ಟಾರ್. ಸಿ, ಇದು ನನಗೆ ಆಕ್ಚುಲಾಗಿ ಟು ಬಿ ವೆರಿ ಫ್ರಾಂಕ್ ತುಂಬಾ ಹೊಸದಾಗಿತ್ತು. ಬಟ್ ಐ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್. ಎಲ್ಲರೂ ತುಂಬಾ ಖುಷಿ ಪಟ್ರು. ಬನ್ನಿ, ಮತ್ತೊಮ್ಮೆ ನಿಮ್ 3 ಜನಕ್ಕೆ ಸ್ವಾಗತ ಹೇಳ್ತಾ ನನ್ನ ಚಾನ್ಸ್ ಇಲ್ಲ ನಿಮ್ದು ಚರ್ಮ ಗಿರ್ಮ ಎಲ್ಲ ಬನ್ನಿ ಸರ್. ಮೊದಲನೇ ಸ್ಕಿಟ್ ಯಾವುದು ಅಂತ ನೋಡೋ ಸಮಯ. ರಾಜ ಆದವನು ಎಷ್ಟೇ ಒಳ್ಳೆಯನಾಗಿದ್ರು ಸೇನಾಧಿಪತಿ ಜೊತೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲೋಸ್ ಆಗ್ಬಾರ್ದು. ಒಂದ್ ವೇಳೆ ಕ್ಲೋಸ್ ಆದ್ರೂ ಹೆಲ್ಪ್ ಅಂತ ಮಾತ್ರ ಕೇಳಲೇಬಾರ್ದು. ಒಂದ್ ವೇಳೆ ಕೇಳಿದ್ರೆ ಏನಾಗತ್ತೆ ಅಂತ ತೋರ್ಸೋದಕ್ಕೆ ಬರ್ತಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಗೋಬ್ರಗಾಲ, ಚಂದ್ರಪ್ರಭಾ, ಸಂಜನಾ, ಪ್ರಶಾಂತ್, ಡ್ರೋನ್ ಪ್ರತಾಪ್ ಹಾಗೂ ಮಾನಸ ಹಾಗೂ ನಂದೀಶ್ ಆನ್ ಸ್ಟೇಜ್.
ಮೇಡಮ್ ನಾನು ಈ ರಾಜ್ಯದ ಸೈನ್ಯಾಧಿಪತಿ. ಅದಕ್ಕೆ ಅಷ್ಟು ಬಿಲ್ಡಪ್ಪ. ನಾನು ಈ ರಾಜ್ಯದ ಸೈನ್ಯಾಧಿಪತಿ. ಓ ಸೋ ವಾಟ್? ನನ್ಗಲ್ಲ ಕಣ, ನಾನು ಹಾಕಿರೋ ಡ್ರೆಸ್ ಕಾರ್ ಮರ್ಯಾದಿ ಕೊಡು. ಸೆಲ್ಯೂಟ್ ಹೊಡಿಯೋ. 1 ತಿಂಗಳಿಗೆ ಸಂಬಳ ಆಗಿಲ್ಲ ಬ್ರೋ. ಏಯ್ ಮೋಸನ್ ಬಂದ ಮಾಡ್ತೀನಿ. ಮಹಾರಾಜರು ಬತ್ತವ್ರೆ. ಲೇ ಬಹುಪರ ಹೋಗೋ. 2ನೇ ವಾರಕ್ಕಿಂತ ಹಾಗೆ ಕಚ್ತಾ ಇದಿ. ಇನ್ ಸೀಸನ್ ಮುಗಿಯೋತ್ ಯಾರ್ಯಾರು ಏನೇನ್ ಕಚ್ಚ. ಮಹಾರಾಜರು ಬರ್ತಾವ್ರೆ. ಬಹುಪರ ಬಾ 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 ಬಾ. ಮಹಾರಾಜರಿಗೆ ನಮನಗಳು. ಲೈ ಮಹಾರಾಜ ಬಂದ ಸೆಲ್ಯೂಟ್ ಹೊಡಿಯೋ. ಕಾಸು ಕೊಡ್ತಾರವ್ರು. ಹೇ ಪ್ರಭು, ಸಲಾಮ್ ಅಲೈಕುಂ. ಗುಡ್ ನೈಟ್. ದೀರ್ಘ ಸುಮಂಗಲಿ ಭವ. ಸೇನಾಧಿಪತಿ ಮಹಾಪ್ರಭು ಕುಮಾರ ಎಲ್ಲಿ? ಎಡಿಟಿಂಗ್ ಮಾಡ್ತಾವನೆ. ಹೆಚ್ಚಿಗೆ 2 ವಾರದ ಶೂಟು ಒಂದೇ ಸರಿ ಬಂದ್ಬಿಡ್ತಲ್ಲ. ಅವ್ನು ಎಡಿಟಿಂಗ್ ಮಾಡಿ 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 ಮನೆಗೆ ಹೋಗೋದೇ ಮರ್ತ್ಬಿಟ್ಟವನೆ. ನಿಮ್ಗೆ ಯಾವ ಬೂಟಲ್ಲಿ ಹೊಡಿಬೇಕು ಸೇನಾಧಿಪತಿ? ಯಾಕೆ ಮಹಾಪ್ರಭು? ನಾನು ಕೇಳ್ತಾ ಇರೋದು ಗಿಚ್ಚುಗಿಲಿಗಿಲಿ ಎಡಿಟಿಂಗ್ ಬಗ್ಗೆ ಅಲ್ಲ. ಮತ್ತೆ? ನನ್ನ ಪುತ್ರ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಉಡ್ಸಿರೋ ನನ್ನ ಹೆಮ್ಮೆಯ ಪುತ್ರನ ಬಗ್ಗೆ. ಓ ಯುವರಾಜ್ರ ಬಗ್ಗೆನಾ? ಹೌದು. ಏನು ಗೊತ್ತಾ, ಕಿತ್ತೋದ್ ನನ್ ಮಕ್ಳು ಪ್ರತಿ ಸೀಸನ್ ಅಲ್ಲೂ ಒಬ್ಬೊಬ್ಬ ಒಂದೊಂದು ಮಿಮಿಕ್ರಿ ಮಾಡ್ತಾವ. ಯಾರ್ದು ಮಾಡ್ತಾವ್ರೆ ಅಂತಾನೂ ಅರ್ಥ ಆಗ್ತಾ ಇಲ್ಲ. ಅಂತದ್ರಲ್ಲಿ ಇವ್ನೆಲ್ಲಿ ಕಂಡಿಡೇನೆ. ಮೇಡಮ್ ಇವ್ನ ಯಾರ್ದು ಮಾಡ್ತಾವನಿ ಹೇಳಿ ಮೇಡಮ್. ನನಗೆ ಗೊತ್ತಾಯ್ತು. ಮೇಡಮ್, ದೇವರಾಜ್ ಅವ್ರ ದುರ್ಗಾ ಶಕ್ತಿ. ಅಪ್ಪ ಈ ದೇವರಾಜ್ನ ನೀವು ಕೊನೆಗಂಟ ನೋಡಕ್ಕೆ ಆ ದುರ್ಗಾ ಶಕ್ತಿ ಕೊಡ್ಲಿ ನಿಮ್ಗೆ. ಓ ಅಲ್ಲಿ ನೋಡಿ, ನಿಮ್ಮ ಕುಮಾರ ಬೇಟೆಯನ್ನು ಮುಗಿಸಿ ಸೇರಾಟ ಹೊತ್ತುಕೊಂಡು ಬರುತ್ತಿರೋನು. ಲವ್ ರಾಜ ಬತ್ತವನೆ. ಬಹುಪರಕ್ಕೆ ಹೋಗ್ಲಾ? ಬಾ ಗುರ್ರ, 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 ಗುರ್ರ. ಕಣ್ಣಿನಲ್ಲಿ ಅದೇ ತೇಜಸ್ಸು. 100 ಆನೆ ನುಗ್ಗಿದರು ಎದೆ ಸೀಳುವ ತಾಕತ್ತು. ಧನ ಕನಕಗಳನ್ನು ಮೀರಿದ ಸಂಪತ್ತು. ಇಡೀ ರಾಜ್ಯವನ್ನೇ ನಡಗಿಸುವ ದವಲತ್ತು. ಈಗ ಅದಾವುದು ಉಳಿದಿಲ್ಲ. ಅಪ್ಪಾಜಿ ಯಾರ ಬಗ್ಗೆ ಹೇಳಿದ್ರೆ? ನನ್ನ ಬಗ್ಗೆ ಪುತ್ರ. ನಾನೆಲ್ಲೋ ನನ್ನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ದೇನೇನೋ ಅಂತ ಅನ್ಕೊಂಡೆ. ಪುತ್ರ, ಅಪ್ಪಾಜಿ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಏನು ಗೊತ್ತಾ? ಏನಪ್ಪಾಜಿ? ತಂದೆಗಿಂತ ಹೆಚ್ಚಿನ ವಯಸ್ಸಿನ ಮಗನಿರುವುದೇ ನನ್ನ ಹೆಮ್ಮೆ. ನಾನಿನ್ಗೊಂದು ಸಂಭ್ರಮದ ವಿಷಯ ಹೇಳ್ತಾ ಇದ್ದೆ. ಹೇಳಿ ಅಪ್ಪಾಜಿ. ನಾನಿನ್ನ ಮದುವೆ ಮಾಡಿಸ್ಬೇಕಂತ ಇದ್ದೆ. ಅಪ್ಪಾಜಿ ನಿಮ್ಮ ತಲೆ ಕೆಟ್ಟಿದ್ಯಾ? ಯಾಕೆ? ಇಷ್ಟ್ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬೇಕು ಅಂತ ಹೇಳ್ತೀರಲ್ಲ? ಈ ರಾಜ್ಯದಲ್ಲಿ ನನ್ನ ಮಾತೆ ಶಾಸನ. ನನ್ನ ಮಗ ಮದುವೆ ಆಗ್ತಾರ ಹುಡುಗಿ ಫ್ರಮ್ ಹಾಸನ. ಅಪ್ಪಾಜಿ 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 ಅಪ್ಪಾಜಿ
ಸೇನಾಧಿಪತಿ ನಮ್ಮ ಅಪ್ಪ ನನ್ಗೆ ಮದುವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಆದ್ರೆ ನನಗೆ ಮದುವೆ ಯಾಕೆ ಇಷ್ಟ ಇಲ್ಲ. ಓ ಹೌದು ಮಹಾಪ್ರಭು, ಯಾಕೆ ಇಷ್ಟ ಇಲ್ಲ? ಪಕ್ಕದ ಏರಿಯಾದಲ್ಲಿ ಒಂದು ಹುಡುಗಿ ಜೊತೆ 1 ವರ್ಷದಿಂದ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದೆ. ಪ್ರತಿದಿನ ಬೇಟೆಗೆ ಹೋಗ್ಬೇಕಾದ್ರೆ ಅಲ್ಲಿ ತಂಗುತ್ತಿದ್ದರ ಇಲ್ಲ ನೀನ್ ಡಬಲ್ ಮೀನಿಂಗ್ ಮಾಡೋದಾರ ನಮ್ಮ ಬರಿಗೆ ನಾನು ವಿಶ್ರಾಂತಿ ಪಡಿತೀನಿ ಅಂತ ಕೇಳಕ್ ಬಂದಿದ್ದು. ನಾನು ಅದನ್ನೇ ಹೇಳ್ತಾ ಇರೋದು. ಮಲಗುತ್ತಿದ್ದೆ, ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ, ರೆಸ್ಟ್ ಮಾಡ್ತಿದ್ದೆ ಅಂತ ಹೇಳುತ್ತೋ. ಆಯ್ತು ಮಹಾಪ್ರಭು, ನೀನಿಂದ ಒಂದ್ ಹೆಲ್ಪ್ ಆಗ್ಬೇಕು. ಮಹಾಪ್ರಭು, ಕೊಬ್ಬರಗಾಲದಲ್ಲಿ ಕಟ್ಟಿಸಿರುವ ಮನೆಗೆ ಟೈಲ್ಸ್ ಹಾಕ ಕಾಸಿಲ್ದೇನೆ ಇವ್ರು ಕೂಡ ಕಾಸು ಕೇಳಿ ಬಂದು ಸ್ಕಿಟ್ ಮಾಡ್ತಾ ಇದ್ದೀನಿ. ಅಂತದ್ರಲ್ಲಿ ನಾನು ನಿಮ್ಗೆ ಎಲ್ಲಿ ಹೆಲ್ಪ್ ಮಾಡಲಿ? ಮನೆ ಕಟ್ಟ ದುಡ್ಡೆಲ್ಲ ಸೇಂದಿ ಅಂಗಡಿ ಹಾಕೋರೆ ಮನೆಯಲ್ಲಿ ಕಟ್ಟಿಯೇ. ನಿನ್ನಿಂದ ನನಗೆ ಒಂದು ಸಹಾಯ ಆಗ್ಬೇಕು. ಏನ್ ಹೇಳು? ನನಗೆ ಒಬ್ಬ ಸೇನಾಧಿಪತಿ ಗೊತ್ತೈತೆ. ನೀನೆ ಕಣೋ ಸೇನಾಧಿಪತಿ. ಒಬ್ಬ ಮಂತ್ರವಾದಿ ಗೊತ್ತದೆ, ಅವನ್ನ ಕರೆಸ್ತೀನಿ. 1-2 ದಿನ ಮಟ್ಟಿಗೆ ಒಂಚೂರು ಅಡ್ಜಸ್ಟ್ ಮಾಡ್ಕೊ. ನಿನ್ಗೆ ಹಾಕಿಸ್ತೀನಿ, ನಿಂದ ನಾನ್ ಹಾಕತ್ತೀನಿ. ನೋಡೋ, ನನ್ನ ಮನಸ್ಸಾಕ್ಷಿ ನನ್ನ ಮನಸ್ಸು ಒಪ್ಪಲ್ಲ. ಮಾನಸನ್ನ ಒಪ್ಪಿಸ್ಕ ಕೂತ್ಕೊಳ್ಳಕ್ಕೆ ನಾನು ಶಿವ ಅಲ್ಲ. ಇಲ್ಲ, ನಾನು ಒಪ್ಕೊಳ್ಳ. ನೀನ್ ಒಪ್ಕೋಬೇಕು. ಒಪ್ಕೊಳ್ಳಲ್ಲ ಕಡೆ. ನಾನ್ ರಾಜ, ನಾನು ಹೇಳ್ದಂಗ ಒಪ್ಕೋಬೇಕು. ಒಪ್ಕೋಬೇಕು ಬಟಾರೆ. ನನ್ನ ಮಗನೇ ನನ್ನ ಎದುರ್ತಾನೆ ಇವನು. ಅಗ್ದಲ್ಲಿ ಕಟ್ಟಾಕು. ಏನ್ ಹೇಳ್ತಾನ ಅವನು? ಅಗ್ದಲ್ಲಿ ಕಟ್ಟಾಕು ಅಂತ ಅವನೇ. ಅಗ್ದಲ್ಲಿ ಕಟ್ಟಾಕ್ಬೇಕಾ? ಕಟ್ಕೋ ಕಟ್ಕೊಂಡ. ಪದೇ ಕರಿಬೇಡ. ಏನಾದ್ರು ಇಂಪಾರ್ಟೆಂಟ್ ಇದ್ರೆ ಅರ್ಧ ಗಂಟೆ ಮುಂಚೆನೆ ಫೋನ್ ಮಾಡು. ಪಾರ್ಟ್ ಟೈಮ್ ಜಾಮಕ್ ಬಂದಿದ್ರೆ ನಾವು ಕಿತ್ತೋದ್ ನನ್ ಮಕ್ಳ. ಅಯ್ಯೋ, ಆ ಮಂತ್ರ ಓದಿ ಬೇರೆ ಬಂದ್ಬಿಡ್ತಾವನಲ್ಲಪ್ಪ.